ರಾಜ್ಯ ಕೈನಾಯಕರ ಪಟ್ಟದ ಆಟ ಶುರುವಾಗಿದೆ. ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪದೆ ಕುರ್ಚಿಯ ಜಟಾಪಟಿ. ದೆಹಲಿಯಲ್ಲಿ ರಾಜ್ಯ ಕೈನಾಯಕರ ಪಟ್ಟದ ಆಟ ಮುಂದುವರೆದಿದೆ. ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪದೆ ಈ ಕುರ್ಚಿಯ ಜಟಾಪಟಿ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಸಿಎಂ ಸಿದ್ದರಾಮಯ್ಯ ಚರ್ಚೆಯನ್ನ ಮಾಡಿದ್ದಾರೆ. ಮೊನ್ನೆ ಖರ್ಗೆ ಜೊತೆ ಡಿಸಿಎಂ ಡಿಕೆಶಿ 45 ನಿಮಿಷ ಚರ್ಚೆಯನ್ನ ಮಾಡಿದ್ರು. ನಿನ್ನೆ ಖರ್ಗೆ ಜೊತೆ ಸಿದ್ದರಾಮಯ್ಯ 50 ನಿಮಿಷ ಚರ್ಚೆಯನ್ನ ಮಾಡಿದ್ದಾರೆ. ಖರ್ಗೆ ಮುಂದೆ ಸಂಪುಟ ಪುನರ್ರಚನೆಯ ಹಕ್ಕು ಮಂಡನೆ ಆಗಿದೆ ಎನ್ನಲಾಗ್ತಾ ಇದೆ. ರಾಜ್ಯದ ಒಂದು ಕೈನಾಯಕರ ಪಟ್ಟದ ಆಟ ದೆಹಲಿಯಲ್ಲಿ ಮುಂದುವರಿತಾ ಇರುವಂತದ್ದು. ದೆಹಲಿಯ ಅಂಗಳಕ್ಕೆ ಈ ಕುರ್ಚಿಯ ಜಟಾಪಟಿ ಮುಂದುವರೆದಿದೆ. ಒಟ್ಟಾರೆಯಾಗಿ ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿದೆ ಅಂತಾನೆ ಹೇಳ್ಬೋದು. ಈ ಕುರ್ಚಿಯ ಅದರಲ್ಲೂ ಕೂಡ ಮ್ಯಾಜಿಕಲ್ ಚೇರ್ ಆಟ ಅಂತಾನೆ ಹೇಳ್ಬೋದು. ಯಾರು ಮುಂದಿನ ಸಿಎಂ ಆಗ್ತಾರೆ 2.5 ವರ್ಷಗಳ ಕಾಲ, ಈ ಒಂದು ಪ್ರಶ್ನೆಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಉತ್ತರ ಸಿಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು. ಒಂದು, ಸಿಎಂ ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗ್ತಾರಾ ಅಥವಾ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪವರ್ ಶೇರಿಂಗ್ ಆಗಿತ್ತು ಅನ್ನೋದೇ ಆದ್ರೆ ಅವರು ಸಿಎಂ ಆಗ್ತಾರಾ? ಈ ಎಲ್ಲಾ ಪ್ರಶ್ನೆಗೂ ಕೂಡ ಉತ್ತರ ಇನ್ನೇನು ಕೆಲವೇ ದಿನಗಳಲ್ಲಿ ಉತ್ತರ ಸಿಗಲತ್ತೆ. ಈಗಾಗಲೇ ನಾವು ಗಮನಿಸ್ತಾ ಹೋಗೋದಾದ್ರೆ ಉಭಯ ನಾಯಕರು ದೆಹಲಿಗೆ ಒಂದು ಪ್ರಯಾಣವನ್ನ ಬೆಳೆಸಿರುವಂಥದ್ದು. ಡಿಕೆ ಶಿವಕುಮಾರ್ ಅವರ ಸಹೋದರರ ಜೊತೆ ಡಿಕೆ ಸುರೇಶ್ ಅವರ ಜೊತೆ ಕೂಡ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ರು. ಅವರು ಕೂಡ 45 ನಿಮಿಷ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಒಂದು ಚರ್ಚೆಯನ್ನ ಕೂಡ ಮಾಡಿದ್ರು. ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಅವರು ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ 50 ನಿಮಿಷ ಚರ್ಚೆಯನ್ನ ಕೂಡ ಮಾಡಿರುವಂಥದ್ದು. ಹಾಗಾದ್ರೆ ಬಹುಮುಖ್ಯವಾದಂತಹ ಚರ್ಚೆ ಏನಿರಬಹುದು? ದೆಹಲಿಯಲ್ಲಿ ಖರ್ಗೆ ಭೇಟಿಯಾದ ಸಿದ್ದರಾಮಯ್ಯ, ಸಂಪುಟ ವಿಸ್ತರಣೆಗೆ ಮಲ್ಲಿಕಾರ್ಜುನ ಖರ್ಗೆ ಒಲವನ್ನ ಕೂಡ ತೋರಿಸಿದ್ದಾರಂತೆ. ವೇಣುಗೋಪಾಲ್ ಸುರ್ಜೇವಾಲಾ ಜೊತೆ ಚರ್ಚೆ ಮಾಡೋಣ ಅಂತ ಕೂಡ ಹೇಳಿದ್ದಾರಂತೆ. ನೀವು ಮತ್ತೆ ದೆಹಲಿಗೆ ಬರಬೇಕಾಗುತ್ತೆ ಅಂತ ಖರ್ಗೆ ಅವರು ಹೇಳಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ. ನಾವೆಲ್ಲ ಚರ್ಚೆಯನ್ನ ಮಾಡಿ ರಾಹುಲ್ಗೆ ವರದಿಯನ್ನ ಕೊಡೋಣ. ಅಂತಿಮ ತೀರ್ಮಾನ ರಾಹುಲ್ ಗಾಂಧಿ ಅವರು ತೆಗೆದುಕೊಳ್ಳಲಿ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಲ್ಲಿಕಾರ್ಜುನ ಖರ್ಗೆ ಭರವಸೆಯನ್ನ ಕೂಡ ನೀಡಿರುವಂತದ್ದು. ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದಂತಹ ಸಿಎಂ ಸಿದ್ದರಾಮಯ್ಯ ಅವರು ಮಧ್ಯಾಹ್ನ 3 ಗಂಟೆಗೆ ಖರ್ಗೆ ಅವರನ್ನ ಭೇಟಿಯಾಗಿ ಇರುವಂತಹ ಸಮಸ್ಯೆಗಳಾಗಿರಬಹುದು, ಹಾಗೆ ಶಾಸಕರ ಸಚಿವರ ಹೇಳಿಕೆಗಳಾಗಿರಬಹುದು, ಇದರ ಜೊತೆಗೆ ಸಂಪುಟ ವಿಸ್ತರಣೆ ಅಥವಾ ಸಂಪುಟ ಪುನರ್ರಚನೆ ಇದೆಲ್ಲದರ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ ಎನ್ನಲಾಗ್ತಾ ಇದೆ. ಅದರಲ್ಲೂ ಕೂಡ ಸಂಪುಟ ವಿಸ್ತರಣೆಯ ಒಂದು ಪ್ರಸ್ತಾಪ ಮಾಡಿದಾಗ ಮಲ್ಲಿಕಾರ್ಜುನ ಖರ್ಗೆ ಅವರು ಓಕೆ ಖಂಡಿತ ಮಾಡೋಣ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳಿದ್ದಾರಂತೆ, ಒಲವನ್ನ ತೋರಿಸಿದ್ದಾರಂತೆ. ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆಯೋ ಗೊತ್ತಿಲ್ಲ, ಯಾರಿಗೆ ಕೋಕ್ ಬೀಳುತ್ತೆ, ಯಾರು ಹೊಸದಾಗಿ ಸೇರ್ಪಡೆಯಾಗ್ತಾರೆ ಈ ಒಂದು ಸಂಪುಟ ಪುನರ್ರಚನೆಗೆ. ಒಟ್ಟಾರೆಯಾಗಿ ಈಗ ಒಲವನ್ನ ತೋರಿಸಿದ್ದಾರೆ ಖರ್ಗೆ ಅವರು. ಆದರೆ ವೇಣುಗೋಪಾಲ್ ಅವರು ಹಾಗೆ ಸುರ್ಜೇವಾಲಾ ಜೊತೆ ಈ ಇಬ್ಬರ ನಾಯಕರ ಜೊತೆ ಕೂಡ ಈ ಒಂದು ಸಂಪುಟ ವಿಸ್ತರಣೆ ಸಂಪುಟ ಪುನರ್ರಚನೆಯ ಬಗ್ಗೆ ಚರ್ಚೆ ಮಾಡೋಣ, ಚರ್ಚೆ ಮಾಡಿ ಮುಂದಿನ ನಿರ್ಧಾರವನ್ನ ರಾಹುಲ್ ಅವರಿಗೆ ಬಿಡೋಣ, ನೀವು ಮತ್ತೆ ದೆಹಲಿಗೆ ಬರಬೇಕಾಗತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೂ ಕೂಡ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಭರವಸೆಯನ್ನ ಕೂಡ ಕೊಟ್ಟು ಕಳಿಸಿದ್ದಾರಂತೆ.